ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಏನು ಹೊಸ ವಿಡಿಯೋ ಅಂತ ಹೇಳ್ತೀನಿ. ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್ ಟಿಪ್. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ ಏನಕ್ಕೆ ಹೇಳೋದಂದರೆ ನಿಮಗೆ ಯೂಸ್ಫುಲ್ ಅಂತ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಸ್ಟಾರ್ಟಿಂಗೇ ಬರುತ್ತೆ. ಆ ಥರ ಸ್ಕಿನ್ ಬ್ಯಾರಿಯರ್ ಪ್ರಾಬ್ಲಮ್ಸ್ ನಿಮಗಿತ್ತು ಅಂತ ಅಂದರೆ ಯು ಕ್ಯಾನ್ ವಾಚ್ ದಟ್ ವಿಡಿಯೋ ಆ್ಯಂಡ್ ಆ ಥರ ಬೆನಿಫಿಟ್ಸ್ನ ನೀವು ತೊಗೋಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ನನಗೆ ಕಾಮೆಂಟ್ಸ್ಗಳು ದಿನಾನು ಈ ವಿಡಿಯೋದು ಸಜೆಷನ್ಸ್ ಆಗ್ಬೋದು. ಸೊ ನನಗೆ ಏನಂತಂದರೆ ನನ್ನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗ್ತಿದೆಯಾ, ದಟ್ ಇಸ್ ದ ಮೇನ್ ಥಿಂಗ್ ಆಯಿತಾ. ಅದೊಂದು ಮೇನ್ ಥಿಂಗ್ ನನಗೆ. ಸೊ ನೀವು ಕಾಮೆಂಟಲ್ಲಿ ತಿಳಿಸೋದ್ರಿಂದ ನಿಜವಾಗ್ಲೂ ನನಗೆ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ. ಬೆನಿಫಿಟ್ ಇನ್ ದ ಸೆನ್ಸ್ ಬೇರೆಯವ್ರಿಗೂ ನೋಡಿ ಟಿಪ್ಪು ಯೂಸ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಐ ರಿಕ್ವೆಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ದರೂ ಕಾಮೆಂಟಲ್ಲಿ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೆ ಯಾವುದಾದ್ರೂ ಸ್ಕಿನ್ ಪ್ರಾಬ್ಲಮ್ ಇತ್ತು, ನನಗೆ ಅದ್ರ ಮೇಲೆ ವಿಡಿಯೋ ಮಾಡಿ ಅಂದರೆ ಅದ್ರ ಮೇಲೆ ಸಹ ವಿಡಿಯೋ ಮಾಡ್ತೀನಿ. ಇನ್ನು ಯಾಕೆ ತಡ, ಹೋಗಿ ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ಫಸ್ಟ್ ವಿಡಿಯೋ ಬಂದುಬಿಟ್ಟು ಫೇಸ್ ಟ್ಯಾನ್ ಅಂತೂ ಎಲ್ಲರೂ ಆಗ್ತಾರೆ. ನೀವು ನಂಬಲ್ಲ ನಾನು ಎಷ್ಟು ಟ್ಯಾನ್ ಆಗಿದೆ ಅಂತಂದರೆ. ನೀವು ನೋಡ್ಬೋದು ನನ್ನ ಸ್ಕಿನ್ ಒರಿಜಿನಲ್ ಹೀಗಿದೆ ಅಂತಂದರೆ. ಸೊ ನಾನು ಲಾಸ್ಟ್ ವೀಡಿಯೋ ತೋರಿಸಿದೆ, ನನಗೊಂದು ಮಾರ್ಕ್ ಇದೆ ಅಂತ ನೋಡ್ಬೋದು ನೀವು. ಆಲ್ಮೋಸ್ಟ್ ಒಂದು 70% ಹೋಗಿದೆ. ಇಟ್ ವಿಲ್ ಗೋ, ಇವೆನ್ಚುಲಿ ಇಟ್ ವಿಲ್ ಗೋ. ಬಿಕಾಸ್ ನಾವು ಹೋಮ್ ರೆಮಿಡಿ ಯೂಸ್ ಮಾಡೋದ್ರಿಂದ ನಿಮಗೆ ಹಿಂಗಂತ ರಿಸಲ್ಟ್ ಸಿಗಲ್ಲ. ಬಟ್ ಹೋಮ್ ರೆಮಿಡಿ ಯೂಸ್ ಮಾಡೋದ್ರಿಂದ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಸೊ ಹಿಂಗೆ ಸೊಲ್ಯೂಷನ್ ಸಿಗಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ವೀಕ್ ಆಗಿದೆ, ಅದು ನಾನು ಹೋಮ್ದೆಲ್ಲ ಟ್ರೈ ಮಾಡಿ. ಸೊ ವೀಕ್ ಆಗಿರೋದ್ರಿಂದ ಇಷ್ಟು ಹೋಗಿದೆ. ಇನ್ನೊಂದು ವೀಕಲ್ಲಿ ಕಂಪ್ಲೀಟ್ಲಿ ಇಟ್ ವಿಲ್ ಗೋ. ಆ್ಯಂಡ್ ಏನು ಹೇಳ್ತಾ ಇದ್ದೆ, ಫೇಸ್ ಟ್ಯಾನ್ ಬಂದ್ಬಿಟ್ಟು ಎಲ್ರಿಗೂ ಆಗುತ್ತೆ. ನಾನಂತೂ ತುಂಬಾ ಸ್ಪೋರ್ಟ್ಸ್ ಆಡ್ತಾ ಇದ್ದೆ. ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸಲ್ಲಿದ್ದೆ. ಲೈಕ್ ಪ್ರೈಮರಿ ನಾಟ್ ಹೈಸ್ಕೂಲಲ್ಲಿ ತುಂಬ ಸ್ಟಡೀಸ್ಗೆ ಪ್ರಿಫರೆನ್ಸ್ ಕೊಟ್ಬಿಟ್ಟೆ. ಪ್ರೈಮರಿಯಲ್ಲಿ ತುಂಬ ಸ್ಪೋರ್ಟ್ಸಲ್ಲಿ ಇರ್ತಾ ಇದ್ದೆ. ನನ್ನ ಒರಿಜಿನಲ್ ಕಲರ್ಗೂ ನನ್ನ ಫೇಸ್ ಟ್ಯಾನ್ ಆಗಿರೋ ಕಲರ್ಗೂ ತುಂಬ ಡಿಫ್ರೆನ್ಸ್ ಇರ್ತಾ ಇತ್ತು. ಲೈಕ್ ನನಗೆ ಶಾಕ್ ಆಗ್ತಾಯಿತ್ತು, ನಾನು ಇಷ್ಟೊಂದು ಕಪ್ಪಿದ್ದೀನಾ ಸೀರಿಯಸ್ಲಿ ಅಂತ. ಸೊ ಆ್ಯಂಡ್ ಆಲ್ಸೋ ಇವಾಗ ರೀಸೆಂಟ್ಲಿ ಏನಾಗಿತ್ತು, ತುಂಬ ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು. ಆವಾಗಲೂ ಅಷ್ಟೇ, ಲೈಕ್ ಸುಮ್ಮನೆ ಕಾಲೇಜಲ್ಲಿ ಸುಮ್ಮನೆ ಇವೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಗೇಮ್ಸ್ ಆಡ್ತಾಯಿದ್ವಿ, ಸ್ಪೋರ್ಟ್ಸ್ ಆಡ್ತಾಯಿದ್ವಿ. ಆಗಲೂ ಫುಲ್ ಟ್ಯಾನ್ ಆಗಿಬಿಟ್ಟಿದೆ. ಟ್ರಸ್ಟ್ ಮೀ, ಫುಲ್ ಟ್ಯಾನ್ ಆಗಿಬಿಟ್ಟಿದೆ. ಆ್ಯಂಡ್ ಅಮ್ಮನೂ ಬೈತಾ ಇದ್ವಿ, ನೀನು ಸ್ಪೋರ್ಟ್ಸೆಲ್ಲ ಆಡಬೇಡ ಅಂತ. ಬಟ್ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಬಿಕಾಸ್ ನಾವಿವಾಗ ಒಂದು ಸ್ಟೇಜಲ್ಲಿ ಇದ್ದೀವಿ ಅಂದರೆ ಆ ಏಜಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಲೇಬೇಕು. ಸ್ಪೋರ್ಟ್ಸ್ ಆಡಬೇಕು, ಎಲ್ಲನೂ ಮಾಡಲೇಬೇಕಲ್ವಾ. ಸೊ ನಾನು ಅದಕ್ಕೋಸ್ಕರನೇ ಇಲ್ಲ ನಾನು ಆಡ್ತೀನಿ, ಬಟ್ ನನ್ನ ಟ್ಯಾನ್ ಹೋಗ್ಸೋದು ನಂಗೆ ಗೊತ್ತು ಅಂತ ಹೇಳಿದ್ದೆ. ಸೊ ನಾನು ಏನು ಮಾಡಿದೆ ಆ ಟೈಮಲ್ಲಿ, ಸಿಂಪಲ್ ಸ್ಟೆಪ್ಸು, ಬಾಯ್ಸು ಗರ್ಲ್ಸು ಎಲ್ಲರೂ ಯೂಸ್ ಮಾಡ್ಬೋದು. ಸಿಂಪಲ್ ಟಿಪ್ಸು ಏನಂತಂದರೆ, ಫಸ್ಟು ನೀವು ನಿಮ್ಮ ಫೇಸಿಗೆ ಟೋನರ್ ಹಾಕಬೇಕು. ಟೋನರ್ ಅಂದರೆ ದಿಸ್ ವಿತ್ ಆಯಿತಾ. ಟೋನರ್ ಆ್ಯಕ್ಷನ್ ಅಂದರೆ ಎರಡಿದೆ ಗಾಯ್ಸ್. ಟೋನರು ಇದು ಪೋರ್ ಮಿನಿಮೈಸ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬಟ್ ಇದು ಇದು ರೋಸ್ ವಾಟರ್ ಬಂದು ಇಟ್ಸ್ ಕೈಂಡ್ ಆಫ್ ಟೋನರ್ ಓನ್ಲಿ. ನೀವು ಮನೆಯಲ್ಲೇ ಕೂಡ ಟೋನರ್ನ ಮಾಡ್ಕೋಬೋದು. ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಲೈಕ್ ಟಾಪ್ ನಾಚ್ ಕೊರಿಯನ್ ಅವರೆಲ್ಲ ಅದನ್ನೇ ಟೋನರ್ ಆಗಿ ಯೂಸ್ ಮಾಡೋದು. ಇದನ್ನು ಫಸ್ಟು ನೀವು ಯಾವಾಗಲೂ ಇದನ್ನು ಹಚ್ಚಬೇಕು. ಫಾರ್ ಎಕ್ಸಾಂಪಲ್ ಅಂದರೆ ನಾನು ಹೇಳ್ಕೊಡೋ ಪ್ಯಾಕಿಗಿನ ಮುಂಚೆ ಇದನ್ನು ಹಚ್ಚಬೇಕು. ರೋಸ್ ವಾಟರ್ ಇಟ್ ಕಾಸ್ಟ್ ಆಫ್ 20 ರೂಪೀಸ್ ಗೈಸ್, ಅಷ್ಟೇ, ಜಾಸ್ತಿ ಏನಿಲ್ಲ. ನೋಡಿ ಸ್ವಲ್ಪ ತೊಗೊಂಡು ಇಲ್ಲಿ ಪ್ಯಾಕ್ ಮಾಡಿ ಈ ಥರ ಪ್ಯಾಕ್ ಮಾಡ್ಕೋಬೇಕು. ಜಾಸ್ತಿ ಉಜ್ಜಬಾರ್ದು, ಜಸ್ಟ್ ಟ್ಯಾಕ್ ಎಲ್ಲ ಕಡೆ ಆಯಿತಾ, ಅಷ್ಟೇ ಬೇಕಿರೋದು. ಯಾಕಂದರೆ ಈ ಏನು ನಾನು ಫೇಸ್ ಮಾಸ್ಕ್ನ ಹಾಕೋತೀನಿ, ಫೇಸ್ ಪ್ಯಾಕ್ನ, ತುಂಬ ಸ್ಕಿನ್ ಡ್ರೈ ಇರಬಾರ್ದು. ನಾನು ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಡ್ರೈ ಆಗುತ್ತೆ, ಬಟ್ ತುಂಬ ಡ್ರೈ ಇರಬಾರ್ದು. ಅದೇ ಕಾರಣಕ್ಕೆ ರೋಸ್ ವಾಟರ್ ಯೂಸ್ ಮಾಡಬೇಕು. ಬಟ್ ರೋಸ್ ವಾಟರ್ ತುಂಬ ಬೆನಿಫಿಟ್ ಇದೆ. ನಾನು ಅದನ್ನು ಟೀಚು ಲೇಟು ಇನ್ನೊಂದು ವಿಡಿಯೋ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಪೋರ್ಸಿಗೆ ಹಿಂಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ಟ್ಯಾನ್ ರಿಮೂವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಟ್ಯಾನ್ ರಿಮೂವ್ ಬಗ್ಗೆ ಮಾತಾಡೋಣ. ಸೊ ಇದನ್ನು ಟ್ಯಾಪ್ ಮಾಡ್ಕೊಂಡು, ಬಿಕಾಸ್ ಸ್ಕಿನ್ನು ನಮಗೆ ತುಂಬ ಡ್ರೈ ಇರಬಾರ್ದು, ಹಾಗೆ ತುಂಬ ವೆಟ್ ಇರಬಾರ್ದು. ಇದು ಬಂದು ನೋಡಿ ಸುಮ್ಮನೆ ಜಸ್ಟ್ ಮುಟ್ಟಿದ್ರೆ ಯಾಕೆ ಸುಮ್ಮನೆ ಒಂದು ಸ್ವಲ್ಪ ತೇವ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ಟಿಪ್ನ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಬೋದು, 12 ವರ್ಷ ಮೇಲ್ಪಟ್ಟವರು. ಇದಕ್ಕೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಓಕೆನಾ, ಕಾಣ್ತಾ ಇರ್ಬೋದು. ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ಫೇಸಿಗೆ ಎಷ್ಟು ಬೇಕಷ್ಟು. ಆ್ಯಂಡ್ ನೀವೇನೇ ಟಿಪ್ ಯೂಸ್ ಮಾಡಿದ್ರು ನೆಕ್ಕಿಗೂ ಸಹ ಯೂಸ್ ಮಾಡಿ, ಬೆನಿಫಿಟ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರು. ನಮ್ಮ ಮನೇಲಿ ಆ್ಯಕ್ಚುಲಿ ಗೋಪುರಂ ಅಂತ ಒಂದು ಟರ್ಮರಿಕ್ ಪೌಡ್ರ್ ಇದೆ, ಓಕೆನಾ. ಗೋಪುರಂ ಅಂತ ಇದೆ. ಎಷ್ಟೊಂದಿರುತ್ತೆ ಆ್ಯಕ್ಚುಲಿ ಟರ್ಮರಿಕ್ ಪೌಡ್ರು. ಏನೋ ಅಮ್ಮ ಇದನ್ನು ಯೂಸ್ ಮಾಡ್ತಾರೆ. ಸೊ ನಾನು ಐ ಆಮ್ ಅಪ್ಲೈಯಿಂಗ್ ದಿಸ್. ಜಾಸ್ತಿ ಹಾಕೋಬೇಕು, ಸ್ವಲ್ಪ ಹಾಕೊಳ್ಳಿ ಟರ್ಮರಿಕ್ ಪೌಡರು. ಈ ಟರ್ಮರಿಕ್ ಪೌಡರ್ಗೆ ಲೆಮನ್ ಹಾಕೋಬೇಕು.
ಒಂದೇ ಒಂದು ಲೆಮನ್ ಹಾಕೋದ್ರಿಂದ ಏನಾಗುತ್ತೆ ನಿಮಗೆ, ಇದರಲ್ಲಿ ಸಿಟ್ರಿಕ್ ಇರುತ್ತೆ. ಸಿಟ್ರಿಕ್ ಇರೋದ್ರಿಂದ ನೀವು ಜಾಸ್ತಿ ಹಾಕೋಬಾರ್ದು, ಬಿಕಾಸ್ ನಾವು ಅರ್ಶಿನ ಹಾಕೊಳ್ಳೋದ್ರಿಂದ ಸಿಟ್ರಿಕ್ನ ಜಾಸ್ತಿ ಹಾಕೋಬಾರ್ದು. ಜಸ್ಟ್ ಒಂದು ಡ್ರಾಪ್ ಅಷ್ಟು ಹಾಕೋಬೇಕಾಗುತ್ತೆ. ಒಂದು ಡ್ರಾಪ್ ಅಷ್ಟು ಹಾಕೊಂಡಾದ್ಮೇಲೆ ನಿಮಗೆ ಅದು ಏನಾಗುತ್ತೆ, ಬ್ಲೀಚಿಂಗ್ ಥರ ವರ್ಕ್ ಆಗುತ್ತೆ. ಬ್ಲೀಚಿಂಗ್ ಥರ ವರ್ಕ್ ಆದಾಗ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಒಬ್ಬೊಬ್ರಿಗೆ ಹೆಂಗಾಗ್ಬಿಡುತ್ತೆ ಗೊತ್ತಾ, ಅನ್ನಿ ಸ್ಕಿನ್ ಟೋನ್ ಇಲ್ಲೆಲ್ಲ ಬ್ಲ್ಯಾಕ್ ಇಲ್ಲೆಲ್ಲ ವೈಟ್ ಇರುತ್ತೆ. ಸೊ ಇಟ್ ವಿಲ್ ಲುಕ್ ಆಡ್. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಹಾಕೋತೀನಿ ನಾನು, ಸ್ವಲ್ಪ ಹಾಕೋತೀನಿ ಗೈಸ್, ಸ್ವಲ್ಪ ಹಾಕೋತೀನಿ. ಇವಾಗ ಇದಕ್ಕೆ ಮಿಲ್ಕ್ ಹಾಕೋತೀನಿ. ಮಿಲ್ಕ್ ತಂದಿದ್ದೀನಿ ನಾನು, ಅಂದರೆ ಫ್ರಿಜ್ಜಲ್ಲಿ ತಂಗಿ ತಂದಿದ್ದೀನಿ, ಕೋಲ್ಡ್ ಆಗಿರೋದಲ್ಲ ಅದಕ್ಕೋಸ್ಕರ. ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹಾಲು ಬೇಕು, ಬಿಕಾಸ್ ಗಟ್ಟಿ ಆಯಿತು. ಸೊ ಅದಾದಷ್ಟು ನೀವು ಸನ್ಸ್ಕ್ರೀನ್ನ ಯಾವಾಗಲೂ ಯೂಸ್ ಮಾಡಬೇಕು. ನಾನು ಸನ್ಸ್ಕ್ರೀನ್ ಯಾವಾಗಲೂ ತೋರಿಸ್ತೀನಿ, ಇವಾಗಲೂ ತೋರಿಸ್ತೀನಿ. ದಿಸ್ ದ ಸನ್ಸ್ಕ್ರೀನ್ ದಟ್ ಐಮ್ ಯೂಸಿಂಗ್, ಡರ್ಮಾಕೋದು. ಇದು ಯಾವುದೇ ಥರ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ. ಸೊ ನನಗೆ ಅದು ವರ್ಕ್ ಆಗಿದೆ. ಆ್ಯಂಡ್ ನಾರ್ಮಲ್ ಸ್ಕಿನ್ ಟು ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್ ಎಲ್ರಿಗೂ ಅದು ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಇದು ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ದ ಪೇಸ್ಟ್ ಇಟ್ ಈಸ್. ಹಿಂಗೆ ಪೇಸ್ಟ್ ರೆಡಿ ಆಗಿದೆ. ಇದನ್ನು ನೀವು ಸ್ಕಿನ್ನಿಗೆ ಹಾಕೋಬೇಕು. ಸೊ ಇದನ್ನು ಈ ಥರ ಫೇಸಿಗೂ ಹಾಕೋಬೇಕು. ನೀವು ಎಲ್ಲಿ ನಿಮಗೆ ಟ್ಯಾನ್ ಇದೆ ಕಂಪ್ಲೀಟಾಗಿ ನೀಟಾಗಿ ಹಾಕ್ಕೊಳ್ಳಿ ನೀವು. ಲೈಕ್ ನನಗೆ ಹಿಂಗೆ ಎಂಥದ್ದು ಮೊಬೈಲಲ್ಲಿ ನೋಡಿಕೊಂಡು ನೀಟಾಗಿ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಸೊ ನಾನು ಹಾಕೋತೀನಿ ನೀಟಾಗಿ. ಈ ಥರ ಕೈಗೂ ಹಾಕೋಬೋದು ನೀವು. ಇಲ್ಲೆಲ್ಲ ಟ್ಯಾನ್ ಆಗಿದೆ, ನನಗೆ ಸ್ವಲ್ಪ ಟ್ಯಾನ್ ಆಗಿದೆ, ನಾನು ಅದಕ್ಕೆ ಹಾಕ್ತಿದ್ದೀನಿ. ಹಾಗೆ ಕತ್ತಿಗೂ ನೀವು ಹಾಕೋಬೋದು. ಎಲ್ಲೆಲ್ಲಿ ನಿಮ್ಮ ಸ್ಕಿನ್ ಟ್ಯಾನ್ ಆಗಿದೆ ಇಲ್ಲೆಲ್ಲ ಯೂಸ್ ಮಾಡಿ, ನಿಮಗೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಇದನ್ನು 10 ನಿಮಿಷ ಬಿಟ್ಟು ಡ್ರೈ ಆದಮೇಲೆ ವಾಶ್ ಮಾಡಿ. ಇನ್ನೂ ಯಾವುದೇ ಥರ ಟಿಪ್ಸ್ ಬೇಕು, ಈ ವಿಡಿಯೋದು ಡೌಟ್ ಇತ್ತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಐ ವಿಲ್ ರಿಪ್ಲೈ, ಫಾರ್ ಶೋರ್ ಐ ವಿಲ್ ರಿಪ್ಲೈ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೈಟಿಂಗ್. ಬಾಯ್.